ನೆಕ್ಸ್ಟ್ ಟಾಪಿಕ್ಕು ಮಾಡೆಲಿಂಗ್. ಮಾಡೆಲ್ ಅಂತ ಇದೆಯಲ್ಲ ನಮಗೆ ಎಂಟಿಟಿ ರಿಲೇಷನ್ಶಿಪ್ ಮಾಡೆಲ್. ಡೆಫಿನಿಷನ್ ಇದೆ. ಇಟ್ಸ್ ಎ ಗ್ರಾಫಿಕಲ್ ಟೆಕ್ನಿಕ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಆರ್ಗನೈಸಿಂಗ್ ದಿ ಡೇಟಾ ಇಂಡಿಪೆಂಡೆಂಟ್ ಆಫ್ ದಿ ಆ್ಯಕ್ಚುಯಲ್ ಡೇಟಾಬೇಸ್ ಇಂಪ್ಲಿಮೆಂಟೇಷನ್. ನೀವು ಅದು ಗ್ರಾಫಿಕಲ್ ಟೆಕ್ನಿಕ್ ಅಂತ ಏನಕ್ಕಿದೆ ಅಂದರೆ, ಈ ರೀತಿ ಡಯಾಗ್ರಾಮ್ಸ್ ಮೂಲಕನೇ ನೀವು ತೋರಿಸ್ಬೇಕಾಗತ್ತೆ. ಈ ರೀತಿ ಡಯಾಗ್ರಾಮ್ಸ್ ಮೂಲಕನೇ ಬರಿಬೇಕು ಮಾಡೆಲ್ನ. ಇಟ್ಸ್ ಎ ಡಿಸೈನ್. ಗ್ರಾಫಿಕಲ್ ಟೆಕ್ನಿಕ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಆರ್ಗನೈಸಿಂಗ್ ದಿ ಡೇಟಾ ಇಂಡಿಪೆಂಡೆಂಟ್ ಆಫ್ ದಿ ಆ್ಯಕ್ಚುಯಲ್ ಡೇಟಾಬೇಸ್ ಇಂಪ್ಲಿಮೆಂಟೇಷನ್. ನೀವು ಪ್ರಾಜೆಕ್ಟಲ್ಲಿ ಡೈರೆಕ್ಟಾಗಿ ಟೇಬಲ್ಗೆ ಡೇಟಾ ಎಂಟ್ರಿ ಮಾಡ್ತಾಯಿದ್ರಿ. ಆ್ಯಕ್ಚುಲಿ ಅದು ಪ್ರಾಜೆಕ್ಟ್ ಸ್ಟೆಪ್ಸ್ ನೋಡಿಕೊಂಡ್ರೆ ಫಸ್ಟು ಡಿಸೈನ್ ಮಾಡಿ, ಆ ಡಿಸೈನ್ ನೋಡಿಕೊಂಡು ನೀವು ಆಕ್ಸೆಸ್ಸಲ್ಲಿ ಟೇಬಲ್ ನೇಮ್ ಹಾಕಿ, ಆ ಟೇಬಲ್ ಒಳಗೆ ಕಾಲಮ್ ನೇಮ್ಗಳು ಡೇಟಾ ಟೈಪ್ ಹಾಕ್ಕೊಂಡು ಡೇಟಾ ಎಂಟ್ರಿ ಮಾಡಬೇಕಿತ್ತು. ಬಟ್ ನಾನು ನಿಮಗೆ ಡೈರೆಕ್ಟ್ ಟೇಬಲ್ಸ್ ಕೊಟ್ಟಿದ್ದರಿಂದ ಕಾಲಮ್ ನೇಮ್ ಹೀಗೆ ಇರಬೇಕು, ಡೇಟಾ ಟೈಪ್ ಹೀಗೆ ಇರಬೇಕು ಅಂತ ನಿಮಗೆ ಸ್ಪೆಸಿಫಿಕ್ಕಾಗಿ ಹೇಳಿದ್ರಿಂದ ನೀವು ಆ ರೀತಿ ಮಾಡಲಿಲ್ಲ ಅಷ್ಟೇ. ಫಸ್ಟು ಡಿಸೈನಿಂಗ್ ಮಾಡಿಕೊಂಡು ಮಾಡಬೇಕಿತ್ತು. ಈ ಎಂಟಿಟಿ ಅಂತ ಇದೆಯಲ್ಲ, ಅದು ಯಾವಾಗಲೂ ಈ ರೀತಿ ರೆಕ್ಟ್ಯಾಂಗಲ್ ಶೇಪಲ್ಲೇ ರೆಪ್ರೆಸೆಂಟ್ ಮಾಡಬೇಕು. ಅದಕ್ಕೆ ಗ್ರಾಫಿಕಲ್ ಟೆಕ್ನಿಕ್, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ಹೇಳೋದು. ನೀವು ಪ್ರಾಜೆಕ್ಟಲ್ಲೂ ಕೆಲವೊಂದು ಪ್ರಾಜೆಕ್ಟ್ ಅವರು ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಡಯಾಗ್ರಾಮ್ ಹಾಕ್ಕೊಂಡಿದ್ದೀರಾ ಡಿಸೈನ್ ಅಂತ. ನಿಮ್ಮ ಒಂದೊಂದು ಪ್ರಾಜೆಕ್ಟ್ಗೂ ಅಕಾರ್ಡಿಂಗ್ ಟು ರಿಕ್ವೈರ್ಮೆಂಟ್ ಒಂದೊಂದು ಪ್ರಾಜೆಕ್ಟ್ಗೂ ಒಂದೊಂದು ರೀತಿ ಡಯಾಗ್ರಾಮ್ ಬಂದಿರುತ್ತೆ. ಅದರಲ್ಲಿ ಈ ರೆಕ್ಟ್ಯಾಂಗಲ್ ಬಾಕ್ಸ್ ಒಳಗೆ ಟೇಬಲ್ ನೇಮ್ ಹಾಕಿರ್ತೀರ. ಈಗ ಸಪೋಸ್ ಯಾವುದೋ ಪ್ರಾಜೆಕ್ಟಲ್ಲಿ ಸ್ಟೂಡೆಂಟ್ ಅಂತ ಇದೆ, ಮೆಂಬರ್ ಅಂತ ಇದೆ ಒಂದು, ಇನ್ನೊಂದು ಸ್ಟೂಡೆಂಟ್ ಅಂತ ಇದೆ ಅಂದರೆ ಮೆಂಬರ್, ಈ ಬಾಕ್ಸ್ ಒಳಗೆ ಮೆಂಬರ್ ಅಂತ ಬರೀತೀರ. ಸ್ಟೂಡೆಂಟ್ ಅಂತ ಇದ್ದರೆ ಸ್ಟೂಡೆಂಟ್ ಅಂತ ಬರೀತೀರ. ಎಂಪ್ಲಾಯಿ ಟೇಬಲ್ ಇದ್ದರೆ ಎಂಪ್ಲಾಯಿ ಅಂತ ಹಾಕ್ತೀರಾ. ಟ್ರಾನ್ಸಾಕ್ಷನ್ ಅನ್ನೋ ಟೇಬಲ್ ಇದ್ದರೆ ಟ್ರಾನ್ಸಾಕ್ಷನ್ ಅಂತ ಹಾಕ್ತೀರಾ. ಡಿಪೆಂಡೆಂಟ್ಸ್ ಅಂತ ಟೇಬಲ್ ಇದ್ದರೆ ಡಿಪೆಂಡೆಂಟ್ಸ್ ಹಾಕ್ತೀರಾ. ದಿಸ್ ಈಸ್ ನಥಿಂಗ್ ಬಟ್ ಟೇಬಲ್ ನೇಮ್. ಆದರೆ ವಾಟ್ ಈಸ್ ಎಂಟಿಟಿ ಅಂತ ಕೇಳಿದಾಗ ನೀವು ನಿಮ್ಮ ಮೈಂಡಲ್ಲಿ ಪ್ರಾಕ್ಟಿಕಲ್ ಆಗಿ ಟೇಬಲ್ ನೇಮ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಬಟ್ ಈ ರೀತಿ ಡೆಫಿನಿಷನ್ಗಳು ಬರಿಬೇಕಾಗತ್ತೆ. ಅದನ್ನು ಡಯಾಗ್ರಾಮಲ್ಲಿ ತೋರಿಸ್ಲೇಬೇಕು. ಅದು ಈವನ್ 1 ಮಾರ್ಕ್ ಕ್ವೆಶನ್ನೇ ಆಗಿರಲಿ, ನೀವು ಒಂದು ಬಾಕ್ಸ್ ಹಾಕ್ಬಿಟ್ಟು ಎಂಟಿಟಿನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ತೋರಿಸ್ಬೇಕು. ಎನಿಥಿಂಗ್ ದಟ್ ಆಸ್ ಆನ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಅಬೌಟ್ ವಿಚ್ ವಿ ಕಲೆಕ್ಟ್ ಡೇಟಾ. ಫಸ್ಟ್ ಸ್ಟೆಪ್ ಏನು ಪ್ರಾಜೆಕ್ಟಲ್ಲಿ ಅನಾಲಿಸಿಸ್. ಒಂದು ಪ್ಯಾರಾಗ್ರಾಫ್ ಟೈಪ್ ಮಾಡಿ ಅಂತ ಹೇಳಿದ್ನಲ್ಲ, ದಟ್ ಈಸ್ ನಥಿಂಗ್ ಬಟ್ ಅನಾಲಿಸಿಸ್. ಮತ್ತು ನಾನು ಸ್ಟಾರ್ಟಿಂಗು ಒಂದು 3 ಪಾಯಿಂಟ್ಸ್ ಬರೆಸಿ ನೆಕ್ಸ್ಟು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು. ಅದು ಅನಾಲಿಸಿಸ್ ಪಾಯಿಂಟ್ಸು, ಅದಕ್ಕೆ ಅವ್ರ ಕಲೆಕ್ಷನ್ ಆಫ್ ಡೇಟಾ. ಅದು ಆ ಡೇಟಾ ನೋಡಿಕೊಂಡು ಡಿಸೈನಿಂಗ್ ಮಾಡಬೇಕು. ಈ ಡೇಟಾಬೇಸ್ ಡಿಸೈನ್ ಮಾಡಬೇಕು. ಸೊ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಈಗ ಯಾವುದೋ ಒಂದು ಪ್ರಾಜೆಕ್ಟ್ ಅವ್ರಿಗೆ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ತಗೊಳ್ಳೋಣ. ಅದರಲ್ಲಿ ಟೇಬಲ್ಗಳು ಟ್ರಾನ್ಸಾಕ್ಷನ್ ಅಂತ ಬರುತ್ತೆ, ಎಂಪ್ಲಾಯಿ ಅಂತ ಬರುತ್ತೆ, ಕಸ್ಟಮರ್ ಅಂತ ಬರುತ್ತೆ, ಈ ರೀತಿ ಟೇಬಲ್ಗಳು ಬರುತ್ತೆ. ಅದು ಅನಾಲಿಸಿಸ್ ನೋಡಿಕೊಂಡು ಆ 3 ಪಾಯಿಂಟ್ಸ್ ಕೊಟ್ಟಿದ್ನಲ್ಲ, ನೀವೊಂದು ಹಾಫ್ ಅ ಪೇಜ್ ಟೈಪ್ ಮಾಡಿ ಅಂತ ಹೇಳಿದ್ನಲ್ಲ, ಅದನ್ನು ನೋಡಿಕೊಂಡು ನೀವು ಇದನ್ನು ಡಿಸೈನ್ ಮಾಡ್ತೀರಾ. ಟೇಬಲ್ ನೇಮ್ನ ಡಿಸೈಡ್ ಮಾಡ್ತೀರಾ ಆ್ಯಕ್ಚುಲಿ ನೀವು ಆ ಅನಾಲಿಸಿಸ್ ನೋಡಿಕೊಂಡು. ನಾನು ಮೊದಲೇ ಹೇಳಿದ್ರಿಂದ ನಿಮಗೆ ಈ ರೀತಿ ಇರುತ್ತೆ ಅಂತ ಅದೊಂದು ಐಡಿಯಾ ನಿಮಗೊಂದು ಬರಲಿಲ್ಲ ಅಷ್ಟೇ. ಈ ರೀತಿ ಇರಬೇಕು ಟೇಬಲ್ ನೇಮ್ ಅಂತ ಡಿಸೈಡ್ ಮಾಡಿ, ಅದನ್ನು ಬಿಫೋರ್ ಎಂಟರಿಂಗ್ ಡೇಟಾ ಆಕ್ಸೆಸ್ಸಲ್ಲಿ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಡಿಸೈನ್ ಮಾಡ್ಕೊಳ್ತೀರ. ಒಂದು ಪೇಪರು ಶೀಟ್ಸ್ಗಳನ್ನ ತಗೊಂಡು ಇಷ್ಟು, ಈಗ ಒಂದು ಇನ್ನೂ ಸ್ವಲ್ಪ ಮಾಡ್ಯೂಲ್ ಇರೋ ಪ್ರಾಜೆಕ್ಟ್ ಆದರೆ ಒಂದು 10 ಟೇಬಲ್ಸ್ ಇರ್ಬೋದು, 20 ಟೇಬಲ್ಸ್ ಇರ್ಬೋದು. ಹ್ಯೂಜ್ ಪ್ರಾಜೆಕ್ಟಲ್ಲೆಲ್ಲ 1000 ಟೇಬಲ್ಸು, 20,000 ಟೇಬಲ್ಸ್ ಈ ಥರ ಎಲ್ಲ ಇರುತ್ತೆ ಡೇಟಾಬೇಸಲ್ಲಿ. ನಿಮ್ಮ ಯೂನಿವರ್ಸಿಟಿ ರಿಸಲ್ಟ್ ಡಿಕ್ಲರೇಷನ್ನೇ ತಗೊಂಡ್ರೆ ಎಷ್ಟೊಂದು ಪೇಪರ್ಸ್ ಇದೆ. ಪ್ರತಿ ಪೇಪರ್ಗೂ ಪ್ರತಿ ಸೆಮ್ಗೂ ಒಂದೊಂದು ಟೇಬಲ್ ಅಂದರೆ ಇಮ್ಯಾಜಿನ್ ಮಾಡ್ಕೋಬೋದು ನೀವು ಎಷ್ಟು ಟೇಬಲ್ಸ್ ಬೇಕಾಗುತ್ತೆ. ಡೇಟಾಬೇಸ್ ಡಿಸೈನರ್ಸು
ಎಷ್ಟು ಟೇಬಲ್ಸ್ನ ಕ್ರಿಯೇಟ್ ಮಾಡ್ತಾರೆ ಅಂತ. ಆ ಟೇಬಲ್ ನೇಮೇನೆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಅಂತ ಇರೋದು. ಎನಿಥಿಂಗ್ ದಟ್ ಹ್ಯಾಸ್ ಆನ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಅಬೌಟ್ ವಿಚ್ ವಿ ಕಲೆಕ್ಟ್ ಡೇಟಾ. ಅದೇ ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ಅಂತ ತಗೊಳ್ಳಿ. ಎಂಪ್ಲಾಯಿ ಆ್ಯಸ್ ಆನ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್, ಇಟ್ಸ್ ಎ ಟೇಬಲ್ ನೇಮ್ ಆ್ಯಂಡ್ ಅಬೌಟ್ ವಿಚ್ ವಿ ಕಲೆಕ್ಟ್ ಡೇಟಾ. ಈಗ ಎಂಪ್ಲಾಯಿ ಬಗ್ಗೆ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಎಂಪ್ಲಾಯಿ ಡೀಟೇಲ್ಸು ಸ್ಟೋರ್ ಮಾಡಬೇಕಾಗತ್ತೆ. ಸೊ ಆಗ ಎಂಪ್ಲಾಯಿ ಡೀಟೇಲ್ಸ್ ಸ್ಟೋರ್ ಮಾಡಬೇಕು ಅಂದರೆ ಎಂಪ್ಲಾಯೀಸ್ ಆರ್ಗನೈಸೇಷನ್ ಎಂಪ್ಲಾಯೀಸ್ ಬಗ್ಗೆ ಡೇಟಾ ಕಲೆಕ್ಷನ್ ಮಾಡ್ತೀರಾ ನೀವು. ಇಟ್ ಹ್ಯಾಸ್ ಆನ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಆ ಆರ್ಗನೈಸೇಷನ್ಗೆ ಕಸ್ಟಮರ್ಸ್ ವಿಸಿಟ್ ಮಾಡ್ತಾರೆ. ಸೊ ಕಸ್ಟಮರ್ ಟೇಬಲ್ಲು ನೀವು ಹಾಕಬೇಕು ಅಂತ ಡೇಟಾ ಕಲೆಕ್ಷನಿಂದನೇ ಗೊತ್ತಾಗುತ್ತೆ. ಇಟ್ ಈಸ್ ಆಲ್ಸೋ ನೌನ್ ಆಸ್ ಎಂಟಿಟಿ ಟೈಪ್. ನೆಕ್ಸ್ಟು ಇವೆಲ್ಲ 1 ಮಾರ್ಕ್ ಕ್ವೆಶನ್ ಇರ್ತವೆ. 7 ಮಾರ್ಕ್ಸ್ಗಂದ್ರೆ ಕಂಪ್ಲೀಟ್ ನೀವು ಈ ಸಿಂಬಲ್ಗಳನ್ನ ಬರೆದು ಈ ಎಲ್ಲ ಡೆಫಿನಿಷನ್ನ ಬರೀಬೇಕಾಗುತ್ತೆ. ಎಂಟಿಟಿ ಇನ್ಸ್ಟೆನ್ಸ್ ಈಸ್ ಎ ಪರ್ಟಿಕ್ಯುಲರ್ ಮೆಂಬರ್ ಆಫ್ ದಿ ಎಂಟಿಟಿ ಟೈಪ್. ಎಕ್ಸಾಂಪಲ್ ಫಾರ್ ಎಂಟಿಟಿ ಇನ್ಸ್ಟೆನ್ಸ್ ಎ ಪರ್ಟಿಕ್ಯುಲರ್ ಎಂಪ್ಲಾಯಿ. ಈಗ ಸಪೋಸ್ ಎಂಪ್ಲಾಯಿ ಅನ್ನೋ ಟೇಬಲಲ್ಲಿ ನೀವು ಎಂಪ್ಲಾಯಿ ಐ ಡಿ, ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಆಫ್ ದಿ ಎಂಪ್ಲಾಯಿ, ಎಂಪ್ಲಾಯಿ ಸ್ಯಾಲರಿ, ಎಂಪ್ಲಾಯಿ ಡೆಸಿಗ್ನೇಷನ್, ಈ ರೀತಿ ಕಾಲಮ್ ನೇಮ್ನ ಹಾಕ್ಕೊಂಡು ಹೋಗ್ತಾ ಇರ್ತೀರ. ಅದ್ರೊಳಗೆ ಸಪೋಸ್ ಅವರಲ್ಲಿ ಒಂದು 20 ಎಂಪ್ಲಾಯೀಸ್ ಇದ್ದರೆ ಆ 20 ಎಂಪ್ಲಾಯಿ ವ್ಯಾಲ್ಯೂಸನ್ನು ಅವ್ರಿಗೆ ಪ್ರತಿಯೊಂದು ಫಿಲ್ ಮಾಡ್ತೀರಾ. ಫಸ್ಟ್ ಎಂಪ್ಲಾಯಿಗೆ ಐ ಡಿ ಹಾಕ್ತೀರಾ, ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ಸ್ಯಾಲ್ರಿ, ಡೆಸಿಗ್ನೇಷನ್, ಇಷ್ಟು ಫಿಲ್ ಮಾಡ್ತೀರಾ. ಆ ಒಂದು ಬಾಕ್ಸಲ್ಲಿ ಒಂದು ವ್ಯಾಲ್ಯೂ ಇರುತ್ತಲ್ಲ, ಇಟ್ ಈಸ್ ನಥಿಂಗ್ ಬಟ್ ಆನ್ ಎಂಟಿಟಿ ಇನ್ಸ್ಟೆನ್ಸ್. ಒಂದು ವ್ಯಾಲ್ಯೂ, ಸಪೋಸ್ ಎಂಪ್ಲಾಯಿದು ಲಾಸ್ಟ್ ನೇಮ್, ಅದೇ ಎಂಟಿಟಿ ಇನ್ಸ್ಟೆನ್ಸ್. ರೆಗ್ಯುಲರ್ ಎಂಟಿಟಿ, ಆನ್ ಎಂಟಿಟಿ ವಿಚ್ ಹ್ಯಾಸ್ ಇಟ್ಸ್ ಓನ್ ಕೀ ಆಟ್ರಿಬ್ಯೂಟ್ ಈಸ್ ಎ ರೆಗ್ಯುಲರ್ ಎಂಟಿಟಿ. ಎಂಪ್ಲಾಯಿ ಐ ಡಿ, ಎಂಪ್ಲಾಯಿಗೆ ಎಂಪ್ಲಾಯಿ ಐ ಡಿ ಇರಲೇಬೇಕು. ನೀವು ಸ್ಟೂಡೆಂಟ್ ಟೇಬಲ್ ಕ್ರಿಯೇಟ್ ಮಾಡಿದ್ರೆ ಸ್ಟೂಡೆಂಟ್ಗೂ ಐ ಡಿ ಇರಲೇಬೇಕು. ಎಲ್ಲದಕ್ಕೂ ಫಸ್ಟ್ ಕಾಲಮು ಒಂದು ನಂಬರ್ ಅಂತ ಬಂದೇ ಬರುತ್ತೆ. ಇಟ್ಸ್ ಕಂಪಲ್ಸರಿ. ಆ ನಂಬರ್ ಅನ್ನೋದೇನಿರುತ್ತೆ ಅದಕ್ಕೆ ಯೂಶಲಿ ಪ್ರೈಮರಿ ಕೀ ಅಂತ ಅಸೈನ್ ಮಾಡ್ತೀರಾ. ನೀವು ಪ್ರೈಮರಿ ಕೀ ಸುಮಾರು ಕಲ್ತಿದ್ದೀರಾ, ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತು ನಿಮಗೆ. ಯುನಿಕ್ ಐಡೆಂಟಿಫೈಯರ್, ಇಟ್ ಡಸ್ ನಾಟ್ ಅಲೋ ನಲ್ ವ್ಯಾಲ್ಯೂಸ್, ಇಟ್ ಡಸ್ ನಾಟ್ ಅಲೋ ರಿಪೀಟೆಡ್ ವ್ಯಾಲ್ಯೂ. ಯುನಿಕ್ ಆಗಿ ರೆಪ್ರೆಸೆಂಟೇಷನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಇಟ್ಸ್ ಎ ರೆಗ್ಯುಲರ್ ಎಂಟಿಟಿ ವಿಚ್ ಹ್ಯಾಸ್ ಇಟ್ಸ್ ಓನ್ ಕೀ ಆಟ್ರಿಬ್ಯೂಟ್. ಅದರದೇ ಒಂದು ಕೀ ಆಟ್ರಿಬ್ಯೂಟ್ ಇರೋ ಅಂತ ಯಾವುದೋ ಒಂದು ಟೇಬಲ್ ನೇಮ್ನ ರೆಗ್ಯುಲರ್ ಎಂಟಿಟಿ ಅಂತ ಹೇಳ್ತೀವಿ. ವೀಕ್ ಎಂಟಿಟಿ ಅಂತಲೂ ಇರುತ್ತೆ. ಆ್ಯನ್ ಎಂಟಿಟಿ ವಿಚ್ ಡಿಪೆಂಡ್ಸ್ ಆನ್ ಅದರ್ ಎಂಟಿಟಿ. ಒಂದು ಟೇಬಲ್ ನೇಮು ಇನ್ನೊಂದು ಟೇಬಲ್ ಮೇಲೆ ಡಿಪೆಂಡ್ ಆದರೆ ಫಾರ್ ಇಟ್ಸ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಡಸ್ ನಾಟ್ ಹ್ಯಾವ್ ಎನಿ ಕೀ ಆಟ್ರಿಬ್ಯೂಟ್ ಆಫ್ ಇಟ್ಸ್ ಓನ್ ಈಸ್ ಎ ವೀಕ್ ಎಂಟಿಟಿ. ಕೀ ಆಟ್ರಿಬ್ಯೂಟು ಅದರದೇ. ಈಗ ಎಂಪ್ಲಾಯಿ ಟೇಬಲ್ಗೆ ಎಂಪ್ಲಾಯಿ ಐ ಡಿ ಕೀ ಆಟ್ರಿಬ್ಯೂಟ್, ಅದು ರೆಗ್ಯುಲರ್ ಎಂಟಿಟಿ ಆಯಿತು, ಸ್ಟ್ರಾಂಗ್ ಎಂಟಿಟಿ ಆಯಿತು. ವೀಕ್ ಎಂಟಿಟಿ ಅಂದರೆ ಆ ಎಂಪ್ಲಾಯಿ ಟೇಬಲ್ ಮೇಲೆ ಯಾವುದೋ ಒಂದು ಪ್ರಾಜೆಕ್ಟ್ನಲ್ಲಿ ಎಂಪ್ಲಾಯಿ ಟೇಬಲ್ಲು ಬರುತ್ತೆ, ಡಿಪೆಂಡೆಂಟ್ಸ್ ಅಂತ ಟೇಬಲ್ ಬರುತ್ತೆ. ಡಿಪೆಂಡೆಂಟ್ಸ್ ಅಂದರೆ ಆ ಎಂಪ್ಲಾಯಿದು ಫ್ಯಾಮಿಲಿ ಮೆಂಬರ್ಸು ಹೂ ಆರ್ ಡಿಪೆಂಡೆಂಟ್ ಆನ್ ದಟ್ ಎಂಪ್ಲಾಯಿ ಫಾರ್ ದೇರ್ ಲೀವಿಂಗ್. ಅವ್ರ ನೇಮನ್ನು ಎಂಟ್ರಿ ಆಗಬೇಕು ಡೇಟಾಬೇಸಲ್ಲಿ. ಸೊ ಅವ್ರದ್ದೇ ಡಿಪೆಂಡೆಂಟ್ಸ್ ಅಂತ ಒಂದು ಟೇಬಲ್ ಮಾಡಿದ್ದಾರೆ ಒಂದು ಗ್ರೂಪ್ ಅವರು. ಆ ಡಿಪೆಂಡೆಂಟ್ಸು ಎಷ್ಟು ಜನ ಇದ್ದಾರೆ, ಆ ಡಿಪೆಂಡೆಂಟ್ ಐ ಡಿ, ಅವರು ಏನು ರಿಲೇಷನ್ಶಿಪ್ಪು ಎಂಪ್ಲಾಯಿ ಜೊತೆ, ಈ ರೀತಿ ಡೀಟೇಲ್ಸು ಎಂಟ್ರಿ ಮಾಡಿದ್ದಾರೆ ಅದರಲ್ಲಿ ಒಂದು ಗ್ರೂಪ್ ಅವರು. ಸೊ ಆಗೇನಾಯಿತು, ಡಿಪೆಂಡೆಂಟ್ಗೆ ಇಟ್ ಡಸ್ ನಾಟ್ ಹ್ಯಾವ್ ಇಟ್ಸ್ ಓನ್ ಐಡೆಂಟಿಟಿ. ಎಂಪ್ಲಾಯಿ ಫ್ಯಾಮಿಲಿ ಮೆಂಬರ್ಸ್ಗೆ ಎಂಪ್ಲಾಯಿ ಟೇಬಲಲ್ಲಿ ಐಡೆಂಟಿಟಿನೇ ಇರಲ್ಲ ಅನ್ಲೆಸ್ ದೇ ಹ್ಯಾವ್ ಸಮ್ ರಿಲೇಷನ್ಶಿಪ್ ವಿತ್ ಎಂಪ್ಲಾಯಿ. ಎಂಪ್ಲಾಯಿ ಮದರೋ, ವೈಫೋ ಅಥವಾ ಫಾದರೋ, ಸಿಸ್ಟರೋ, ಏನೋ ಒಂದು ಬ್ರದರ್, ಏನೋ ಒಂದು ರಿಲೇಷನ್ಶಿಪ್ ಇದ್ದರೆ ಮಾತ್ರ ಆ ಡಿಪೆಂಡೆಂಟ್ಸ್ ಅನ್ನೋ ಟೇಬಲ್ಗೆ ಒಂದು ವ್ಯಾಲ್ಯೂ, ಒಂದು ಐಡೆಂಟಿಟಿ. ಇಲ್ಲ ಅಂತಂದರೆ, ಈ ಎಂಪ್ಲಾಯಿ ಅನ್ನೋ ಟೇಬಲ್ಲೇ ಇಲ್ಲ ಅಂತಂದರೆ ಈ ಡಿಪೆಂಡೆಂಟ್ಸ್ ಅನ್ನೋ ಟೇಬಲ್ಗೆ ಅರ್ಥನೇ ಇರಲ್ಲ. ಸೊ ಅಂಥ ಟೇಬಲ್ಗಳನ್ನ ವೀಕ್ ಎಂಟಿಟಿ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ಲು ಇದೆ ಇಲ್ಲಿ. ಆ ವೀಕ್ ಎಂಟಿಟಿನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ.
ಒಂದು ರೆಕ್ಟ್ಯಾಂಗಲ್ ಒಳಗೆ 2 ರೆಕ್ಟ್ಯಾಂಗಲ್ ಲೈನ್ ಬರುತ್ತೆ. ಇಲ್ಲಿ ಒಂದೇ ರೆಕ್ಟ್ಯಾಂಗಲ್ ಲೈನ್ ಇದೆ, ಇಲ್ಲಿ 2 ರೆಕ್ಟ್ಯಾಂಗಲ್ ಲೈನ್. ಸೊ ಇಲ್ಲಿ ಡಿಪೆಂಡೆಂಟ್ಸ್ ಅಂತ ಹಾಕ್ಬೋದು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎ ಪೇರೆಂಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಸ್ಟ್ರಾಂಗ್ ಎಂಟಿಟಿ ಆ್ಯಂಡ್ ದಿ ಚೈಲ್ಡ್ ಈಸ್ ಎ ವೀಕ್ ಎಂಟಿಟಿ. ಏನಕ್ಕೆ ಚೈಲ್ಡ್ ಈಸ್ ಎ ವೀಕ್ ಎಂಟಿಟಿ? ಒಂದು ಪೇರೆಂಟ್ ಟೇಬಲ್, ಒಂದು ಚೈಲ್ಡ್ ಟೇಬಲ್ ಅಂತ 2 ಟೇಬಲ್ ಮಾಡಿದ್ರೆ, ಚೈಲ್ಡ್ ಟೇಬಲ್ಲು ಇಟ್ ಈಸ್ ಡಿಪೆಂಡೆಂಟ್ ಆನ್ ಪೇರೆಂಟ್ ಟೇಬಲ್. ಚೈಲ್ಡ್ಗೆ ಸೊಸೈಟಿಲಿ ಅದರದೇ ಒಂದು ಎಕ್ಸಿಸ್ಟೆನ್ಸ್ ಇಲ್ಲ. ಅದಿನ್ನು ಸ್ಕೂಲ್ ಸ್ಟೂಡೆಂಟು, ಅದರ ಐಡೆಂಟಿಫಿಕೇಶನ್ ಹೇಗೆ ಮಾಡ್ತಾರೆ ಬೇರೆಯವರು? ದಿಸ್ ಚೈಲ್ಡ್ ಆ್ಯಸ್ ದೀಸ್ ಪೇರೆಂಟ್ಸ್ ಅನ್ನೋದು ಒಂದು ಅದರದ್ದು ಐಡೆಂಟಿಫಿಕೇಶನ್. ಅದ್ರ ಪೇರೆಂಟ್ಸಿಂದನೇ ಅದರ ಐಡೆಂಟಿಫಿಕೇಶನ್. ಸೊ ಚೈಲ್ಡ್ ಟೇಬಲ್ಲು ಪೇರೆಂಟ್ ಟೇಬಲ್ ಮೇಲೆ ಡಿಪೆಂಡೆಂಟ್ ಆಯಿತು. ಸೊ ವೀಕ್ ಎಂಟಿಟಿ ಆಯ್ತದು. ಆಟ್ರಿಬ್ಯೂಟ್ಸ್ ಅಂದರೆ ಕಾಲಮ್ ನೇಮ್. ಈಗ ನಾನು ಆಗಲೇ ಹೇಳಿದೆ, ಎಂಪ್ಲಾಯಿಗೆ ಆಟ್ರಿಬ್ಯೂಟ್ಸ್ ಕಾಲಮ್ ನೇಮ್ ಏನು ತಗೊಳ್ತೀರಾ? ಎಂಪ್ಲಾಯಿ ಟೇಬಲ್ಗೆ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮಿಡಲ್ ನೇಮ್, ಸ್ಯಾಲರಿ, ಎಂಪ್ಲಾಯಿ ID, ಇದೆಲ್ಲ ಕಾಲಮ್ ನೇಮ್ಸ್. ಕಾಲಮ್ ನೇಮ್ಸ್ ಆರ್ ನಥಿಂಗ್ ಬಟ್ ಆಟ್ರಿಬ್ಯೂಟ್ಸ್ ಅಂತ. ಕಾಲಮ್ ನೇಮ್ನ ER ಮಾಡೆಲಲ್ಲಿ ಆಟ್ರಿಬ್ಯೂಟ್ಸ್ ಅಂತಾರೆ. ಟೇಬಲ್ ನೇಮ್ನ ಎಂಟಿಟಿ ಅಂತ ಹೇಳ್ತಾರೆ. ಅದನ್ನ ಈ ಓವೆಲ್ ಶೇಪಿಂದ ರೆಪ್ರೆಸೆಂಟ್ ಮಾಡಬೇಕು ಡಿಸೈನಿಂಗ್ ಮಾಡಬೇಕಾದ್ರೆ. ಡೊಮೇನ್ ಆಫ್ ಆಟ್ರಿಬ್ಯೂಟ್ಸ್, ಇದು ಯಾವುದೋ ಒಂದು ಟಾಪಿಕಲ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಒಂದು ಟೇಬಲಲ್ಲಿ ನೀವು ಒಂದು ಆಟ್ರಿಬ್ಯೂಟ್, ಈಗ ಎಂಪ್ಲಾಯಿ ID ಅನ್ನೋ ಕಾಲಮಲ್ಲಿ ನೀವು ಎಂಪ್ಲಾಯಿದು ಏಜೋ ಅಥವಾ ಎಂಪ್ಲಾಯಿ ನೇಮೋ ಎಂಟ್ರಿ ಮಾಡೋಕ್ಕಾಗಲ್ಲ. ಡೊಮೇನ್, ಆ ಎಂಪ್ಲಾಯಿ ID ಅನ್ನೋ ಡೊಮೇನಲ್ಲಿ IDs ಮಾತ್ರ, ID ನಂಬರ್ ಮಾತ್ರ ಎಂಟ್ರಿ ಮಾಡ್ತಾ ಹೋಗಬೇಕು. ಇಲ್ಲಿ ಡೇಸ್ ಇದೆ ನೋಡಿ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಫ್ರೈಡೇ, ಈ ಥರ ಡೇಸ್ ಅನ್ನೋ ಯಾವುದೋ ಒಂದು ಆಟ್ರಿಬ್ಯೂಟ್ ಕಾಲಮ್ ಇದೆ. ಅದರ ಡೊಮೇನ್ ಏನು? ಯು ಶುಡ್ ಎಂಟರ್ ಓನ್ಲಿ ಡೇಸ್, ಬೇರೆ ವ್ಯಾಲ್ಯೂ ಹಾಕಬಾರ್ದು. ಈ ರೀತಿ ಕಂಟಿನ್ಯೂಸ್ ಆಗಿ ವ್ಯಾಲ್ಯೂಸ್ ಹಾಕ್ತಿರಲ್ಲ, ಇಟ್ ಕ್ರಿಯೇಟ್ಸ್ ಒನ್ ಸೆಟ್. ಹೆನ್ಸ್ ದಿಸ್ ಸೆಟ್ ಕೆನ್ ಬಿ ಟರ್ಮ್ಡ್ ಆಸ್ ದಿ ಡೊಮೇನ್ ಆಫ್ ದಿ ಆಟ್ರಿಬ್ಯೂಟ್ ಡೇ ಅನ್ನೋ ಒಂದು ಆಟ್ರಿಬ್ಯೂಟ್ ಅಥವಾ ಕಾಲಮ್ ನೇಮಲ್ಲಿ ಇದಿಷ್ಟು ಮಾತ್ರ ಎಂಟ್ರಿ ಮಾಡ್ತೀವಿ. ಎಷ್ಟು ಡೇಸ್ ಇದೆ? 7 ಡೇಸ್ ಇದೆ. ಅದು ಬಿಟ್ಟು ನೀವು ಇನ್ನೇನೋ ವ್ಯಾಲ್ಯೂ ಅಲ್ಲಿ ನಿಮ್ಮ ನೇಮೋ ಕಾಲೇಜ್ ನೇಮೋ ಹಾಕೊಳ್ಳೋ ಹಾಗಿಲ್ಲ. ಅದನ್ನು ಆ ಸೆಟ್ ಏನು ಬರುತ್ತೆ, ಇಟ್ಸ್ ಕಾಲ್ಡ್ ಡೊಮೇನ್ ಆಫ್ ಆಟ್ರಿಬ್ಯೂಟ್ಸ್. ಕೀ ಆಟ್ರಿಬ್ಯೂಟ್, ಇದನ್ನು ನೋಡಿದ್ದೀರಾ, ಎಲ್ಲ ಟೇಬಲ್ಗೂ ಒಂದು ID ನಂಬರ್ ಇರುತ್ತೆ ಅಂತ ಹೇಳಿದೆ. ಇಲ್ಲೂ ಅದೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಎಂಪ್ಲಾಯಿ ID ಆಫ್ ಆನ್ ಎಂಪ್ಲಾಯಿ, ಪ್ಯಾನ್ ಕಾರ್ಡ್ ನಂಬರ್ ಆಫ್ ಎ ಪರ್ಸನ್. ಈ ರೀತಿ ನಂಬರ್ಗಳು, ಆ ಪ್ಯಾನ್ ಕಾರ್ಡ್ ನಂಬರ್ ಅಷ್ಟೇ ರಿಪೀಟ್ ಆಗಲ್ಲ, ಎಂಪ್ಲಾಯಿ IDನೂ ಅಷ್ಟೇ ರಿಪೀಟ್ ಆಗಲ್ಲ. ಸೊ ಅಲ್ಲಿ ಯುನಿಕ್ ಪ್ರೈಮರಿ ಕೀ ಅಂತ ಆಕ್ಸೆಸ್ ಇಲ್ಲಾದರೆ ಒಂದು ಕೀ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತೀವಿ. ಒರಾಕಲಲ್ಲಿ ಆ ಎಂಪ್ಲಾಯಿ ID ನಂಬರನ್ನು ಡೇಟಾ ಟೈಪ್ ಕೊಟ್ಟು ಸೈಜ್ ಅಲಾಟ್ ಮಾಡಿ ಪಕ್ಕದಲ್ಲಿ ಪ್ರೈಮರಿ ಕೀ ಅಂತಲೇ ಟೈಪ್ ಮಾಡ್ತೀವಿ. ಸೊ ಆಗ ಆ ಕಾಲಮ್ಗೆ ಪ್ರೈಮರಿ ಕೀ ಅಲಾಟ್ ಆಯಿತು. ಆ ಥರದನ್ನ ಕೀ ಆಟ್ರಿಬ್ಯೂಟ್. ಇನ್ನೆಲ್ಲದಕ್ಕೂ ನಾವು ಪ್ರೈಮರಿ ಕೀ ಹಾಕಲ್ಲ, ಯಾವುದೋ ಒಂದು ಕಾಲಮ್ಗೆ ಪ್ರೈಮರಿ ಕೀ ಹಾಕ್ಕೊಳ್ತೀವಿ. ಕೆಲವೊಂದು ಕೇಸಸ್ಸಲ್ಲಿ, ರೇರ್ ಕೇಸಸ್ಸಲ್ಲಿ 2 ಕಾಲಮ್ನ ಪ್ರೈಮರಿ ಕೀ ಮಾಡ್ತೀವಿ. ಸೊ ಆ ಪ್ರೈಮರಿ ಕೀನ ಈ ರೀತಿ ಓವೆಲ್ ಶೇಪೇ ಹಾಕಿ ಅಲ್ಲಿ ಆ ಕಾಲಮ್ ನೇಮ್ನ ಬರೆದು, ನಾನು ಆಗಲೇ ಹೇಳಿದೆ ಕಾಲಮ್ ನೇಮು ಅಥವಾ ಆಟ್ರಿಬ್ಯೂಟ್ ಈ ರೀತಿ ಓವೆಲ್ ಶೇಪಲ್ಲಿ ರೆಪ್ರೆಸೆಂಟ್ ಆಗುತ್ತೆ. ಅದರಲ್ಲಿ ಕೀ ಆಟ್ರಿಬ್ಯೂಟ್, ಕೀ ಪ್ರೈಮರಿ ಕೀ ಹಾಕಿರೋ ಕಾಲಮ್ ನೇಮು ಈ ಥರ ಒಂದು ಲೈನ್ ಹಾಕಬೇಕು. ಅದನ್ನು ಕೀ ಆಟ್ರಿಬ್ಯೂಟ್ ಅಂತ ಹೇಳ್ತಾರೆ. ಇಲ್ಲಿ EMP ಆಟ್ರಿಬ್ಯೂಟ್ ಪ್ಲೇಸಲ್ಲಿ EMP ID ಅಂತ ಬರ್ಕೋಬೋದು. ಡೌನಲ್ಲಿ ನೀವು ಆ ರೀತಿ ಹಾಕಿ ತೋರಿಸ್ಬೇಕು. ನಿಮ್ಮ ಪ್ರಾಜೆಕ್ಟಲ್ಲೂ ಅಷ್ಟೇ ಸೇಮ್ ಥಿಂಗ್ ಅಪ್ಲೈಸ್. ಟೇಬಲ್ ನೇಮು ಈ ಬಾಕ್ಸ್ ಒಳಗೆ ಬರೀತೀರಾ, ಅದಕ್ಕೆ ಲೈನ್ಗಳಾಕಿ ಕಾಲಮ್ ನೇಮ್ನ ಈ ರೀತಿ ಶೇಪಲ್ಲಿ ತೋರಿಸ್ತೀರಾ. ಅದರೊಳಗೆ ಒಂದು ಕಾಲಮ್ ನೇಮ್ ಮಾತ್ರ ಈ ರೀತಿ ಲೈನ್ ಹಾಕಿ ID ಅಂತ ತೋರಿಸ್ತೀರಾ. ಸಿಂಪಲ್ ಆಟ್ರಿಬ್ಯೂಟ್, ಇದರಲ್ಲಿ ಟೈಪ್ಸ್ ಇದೆ. ಆಟ್ರಿಬ್ಯೂಟ್ಸಲ್ಲಿ ಟೈಪ್ಸ್ ಇದೆ. ಸಿಂಪಲ್ ಆಟ್ರಿಬ್ಯೂಟ್, ಜಸ್ಟ್ ಎಂಪ್ಲಾಯಿ ID ಆಫ್ ಆನ್ ಎಂಪ್ಲಾಯಿ, ಸಿಂಪಲ್ ಆಟ್ರಿಬ್ಯೂಟ್ ಆಯಿತು. ಕಾಂಪೋಸಿಟ್ ಆಟ್ರಿಬ್ಯೂಟ್, ಒಂದು ಆಟ್ರಿಬ್ಯೂಟ್ನ 2 ಕಾಂಪೋನೆಂಟ್ಸ್ ಆಗಿ ಸ್ಪ್ಲಿಟ್ ಮಾಡ್ಬೋದು. ಆ ರೀತಿದನ್ನ ಕಾಂಪೋಸಿಟ್ ಆಟ್ರಿಬ್ಯೂಟ್ ಅಂತ ಹೇಳ್ತೀವಿ.
ಎಂಪ್ಲಾಯಿ ಐ ಡಿ, ಸ್ಟೂಡೆಂಟ್ ಐ ಡಿ, ಈ ಥರದ್ದೆಲ್ಲ ಸಿಂಪಲ್ ಆಟ್ರಿಬ್ಯೂಟ್ಸ್. ಅದು ಯಾವುದ್ರ ಮೇಲೂ ಡಿಪೆಂಡ್ ಆಗಲ್ಲ, ಯುನಿಕ್ ಐಡೆಂಟಿಫಿಕೇಶನ್ ಇರುತ್ತೆ, ಅದರ ಮೇಲೆ ಬೇರೆವು ಡಿಪೆಂಡ್ ಆಗ್ತವೆ, ಮತ್ತು ಅದು ಇರಲೇಬೇಕು. ಮತ್ತು ಅದನ್ನು ಸ್ಪ್ಲಿಟ್ಟು ಮಾಡೋಕ್ಕಾಗಲ್ಲ. ಒಂದು ಐ ಡಿ ಕೊಟ್ಟರೆ ಒಬ್ಬರಿಗೆ ಎರಡೆರಡು ಐ ಡಿ ಕೊಡೋಕ್ಕಾಗಲ್ಲ, ಒಂದೇ ಐ ಡಿ. ಸೊ ಅದು ಸಿಂಪಲ್ಲಾಗಿ ಒಂದು ಕಾಲಮ್ ನೇಮ್ ಹಾಕಿ ಮಾಡ್ಕೋಬೋದು ಸಿಂಪಲ್ ಆಟ್ರಿಬ್ಯೂಟ್. ಕಾಂಪೋಸಿಟ್ ಆಟ್ರಿಬ್ಯೂಟ್ ಅಂದರೆ ಇಲ್ಲಿ ನೋಡಿ, ನೇಮ್ ಅಂತ ನೀವೊಂದು ಫೀಲ್ಡ್ ನೇಮ್ ಎಂಪ್ಲಾಯಿ ನೇಮ್ ಅಂತ ಹಾಕಿದ ತಕ್ಷಣ ಜಸ್ಟ್ ಒಂದು ವರ್ಡು ಕೆಲವ್ರಿಗೆ ನೇಮ್ ಇರುತ್ತೆ, ಬಟ್ ಕೆಲವ್ರಿಗೆ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ಅಟ್ಲೀಸ್ಟ್ ಫಸ್ಟ್ ನೇಮು ಮತ್ತು ಫ್ಯಾಮಿಲಿ ನೇಮ್, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎರಡಾದರೂ ಇದ್ದೇ ಇರುತ್ತೆ. ಒಂದೇ ಆಟ್ರಿಬ್ಯೂಟು ಅಲ್ಲಿ ಸ್ಪ್ಲಿಟ್ ಆಗ್ತಿದೆ 3 ಆಗಿ. ಸೊ ಇಟ್ಸ್ ಕಾಲ್ಡ್ ಆಸ್ ಕಾಂಪೋಸಿಟ್ ಆಟ್ರಿಬ್ಯೂಟ್. ನೀವು ಬರೀ ನೇಮ್ ಅಂತ ಒಂದು ಕಾಲಮ್ ತಗೊಳಕ್ಕಾಗಲ್ಲ. ಮೋಸ್ಟ್ ಆಫ್ ದಿ ಕೇಸಸ್ಸಲ್ಲಿ ಸುಮಾರು ಜನ ಎಂಪ್ಲಾಯೀಸು ಅವ್ರಿಗೆ ಕಾಂಬಿನೇಷನ್ ಆಫ್ 3 ವರ್ಡ್ಸೇ ಒಂದು ನೇಮ್ ಆಗಿರುತ್ತೆ, ಅದು ಕಾಂಪೋಸಿಟ್ ಆಟ್ರಿಬ್ಯೂಟ್. ಸಿಂಗಲ್ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ಸ್. ಸಿಂಗಲ್ ವ್ಯಾಲ್ಯೂ ಅಂದರೆ ಒಂದು ಕಾಲಮ್ಮು ಒಂದೇ ವ್ಯಾಲ್ಯೂ ತಗೊಳ್ಳೋದು. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಏಜ್ ಆಫ್ ಎ ಸ್ಟೂಡೆಂಟ್. ನಿಮಗೆ ಏಜು 18 ಇರ್ಬೋದು, 19 ಇರ್ಬೋದು, 20 ಇರ್ಬೋದು. ನಿಮಗೆ 20ಲೂ ಇದ್ದು 21ನಲ್ಲೂ ಇದ್ದೀರಾ ಅಂತ ತೋರ್ಸೋಕ್ಕಾಗಲ್ಲ ರೆಕಾರ್ಡ್ಸಲ್ಲಿ. ಐದರ್ 20 ಆರ್ 21 ಸಿಂಗಲ್ ವ್ಯಾಲ್ಯೂ ಮಾತ್ರ ಎಂಟ್ರಿ ಮಾಡೋಕ್ಕಾಗೋದು ಈ ರೀತಿ ಕೇಸಸ್ಸಲ್ಲಿ. ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ಸ್. ಕೆಲವೊಂದು ಆಟ್ರಿಬ್ಯೂಟ್ ಇರುತ್ತೆ ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ಸ್. ಟೆಲಿಫೋನ್ ನಂಬರ್ ಆಫ್ ಆನ್ ಎಂಪ್ಲಾಯಿ. ಎ ಪರ್ಟಿಕ್ಯುಲರ್ ಎಂಪ್ಲಾಯಿ ಮೇ ಹ್ಯಾವ್ ಮಲ್ಟಿಪಲ್ ಟೆಲಿಫೋನ್ ನಂಬರ್ಸ್. ಈಗ ನಿಮ್ಮ ಹತ್ರ 2 ಮೊಬೈಲ್ ನಂಬರ್ ಇದೆ, ಅಥವಾ ಒಂದು ಮನೆ ಟೆಲಿಫೋನ್ ನಂಬರು, ಒಂದು ಮೊಬೈಲ್ ನಂಬರ್ ಇದೆ. ನಿಮ್ಮ ಆರ್ಗನೈಸೇಷನಲ್ಲಿ ನೀವು ಎರಡನ್ನೂ ಕೊಟ್ಟಿರ್ತೀರ, ಆದರೆ ಅವ್ರ ಡೇಟಾ ಬೇಸಲ್ಲಿ ಎಂಪ್ಲಾಯಿ ಫೋನ್ ನಂಬರ್ ಅಂತ ಒಂದೇ ಕಾಲಮ್ ಇಟ್ಟಿರ್ತಾರೆ ಅಂದ್ಕೊಳ್ಳಿ. ಆಗ ಈ ಎರಡೂ ಎಂಟ್ರಿ ಮಾಡಬೇಕಾಗತ್ತೆ. ಅಥವಾ ನಿಮ್ಮ ಮೊಬೈಲ್ ನಂಬರೇ 2 ಇರ್ಬೋದು. ದೋಸ್ ಆರ್ ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ಸ್. ಇದು ಡಿಫ್ರೆಂಟು. ಕಾಂಪೋಸಿಟ್ ಆಟ್ರಿಬ್ಯೂಟ್ ಒಂದೇ ಆಟ್ರಿಬ್ಯೂಟ್ ಅಥವಾ ಕಾಲಮ್ ನೇಮು 3 ರೀತಿ ನಾವು ತಗೋಬೋದು. ಇದು ಒಂದೇ ಕಾಲಮ್ ನೇಮ್ಗೆ 3 ರೀತಿ ವ್ಯಾಲ್ಯೂ ತಗೋಬೋದು. ಕಾಲಮ್ ನೇಮ್ ಏನೋ ಟೆಲಿಫೋನ್ ನಂಬರ್ ಅಷ್ಟೇ, ಬಟ್ ಆ ಟೆಲಿಫೋನ್ ನಂಬರ್ಗೆ 2 ಟೆಲಿಫೋನ್ ನಂಬರ್ ಇರ್ಬೋದು ಅಥವಾ 2 ಮೊಬೈಲ್ ನಂಬರ್ ಇರ್ಬೋದು. ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್. ಆ ರೀತಿ ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ನ ಈ ರೀತಿ ರೆಪ್ರೆಸೆಂಟ್ ಮಾಡಬೇಕು. ನೀವೇನಾದ್ರು ನಿಮ್ಮ ಪ್ರಾಜೆಕ್ಟಲ್ಲಿ ಆ ರೀತಿ ಟೇಬಲ್ಗಳಿಟ್ಟಿದ್ರೆ ನೀವು ಡಬಲ್ ಓವೆಲ್ ಲೈನ್ಸ್ ಹಾಕಬೇಕಾಗತ್ತೆ. ನೆಕ್ಸ್ಟ್ ಸ್ಟೋರ್ಡ್ ಆಟ್ರಿಬ್ಯೂಟ್. ಆಟ್ರಿಬ್ಯೂಟಲ್ಲಿ ಇಷ್ಟು ಟೈಪ್ಸ್ ಇದು. ಆನ್ ಆಟ್ರಿಬ್ಯೂಟ್ ವಿಚ್ ನೀಡ್ ಟು ಬಿ ಸ್ಟೋರ್ಡ್ ಪರ್ಮನೆಂಟ್ಲಿ ಈಸ್ ಎ ಸ್ಟೋರ್ಡ್ ಆಟ್ರಿಬ್ಯೂಟ್. ನೇಮ್ ಆಫ್ ಎ ಸ್ಟೂಡೆಂಟ್. ಐ ಡಿ ಅಷ್ಟೇ, ನೇಮು ಇಂಪಾರ್ಟೆಂಟ್. ಪರ್ಮನೆಂಟಾಗಿ ಸ್ಟೂಡೆಂಟ್ ನೇಮು ಸ್ಟೋರ್ ಆಗುತ್ತೆ. ಆಮೇಲೆ ರಿಜಿಸ್ಟರ್ ನಂಬರ್ ಬರುತ್ತೆ ನಿಮಗೆ ಅಡ್ಮಿಷನ್ ಆಗಿದ್ದಾಗ. ಫಸ್ಟ್ ನೀವು ಅಡ್ಮಿಷನ್ ಆಗೋದು ಯಾವ ಬೇಸಿಸ್ ಮೇಲೆ? ಬೇಸ್ಡ್ ಆನ್ ಯುವರ್ ನೇಮ್ ಓನ್ಲಿ. ನೇಮು ಇನಿಷಿಯಲೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಟ್ಸ್ ಸ್ಟೋರ್ಡ್ ಆಟ್ರಿಬ್ಯೂಟ್. ಡಿರೈವ್ಡ್ ಆಟ್ರಿಬ್ಯೂಟ್. ಅದನ್ನು ಈ ರೀತಿ ಓವೆಲ್ ಶೇಪೇನೆ ಡಾಟೆಡ್ ಓವೆಲ್, ಈ ರೀತಿ ಸ್ಮಾಲ್ ಡ್ಯಾಶಸ್ ಹಾಕಿ ಡಾಟೆಡ್ ಓವೆಲಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಇಟ್ಸ್ ಎ ಡಿರೈವ್ಡ್ ಆಟ್ರಿಬ್ಯೂಟ್. An attribute which can be calculated or derived based on other attributes. Example ಇದೆ, ಡೇಟ್ ಆಫ್ ಬರ್ತ್. ಏಜ್ ಅಂತ ಒಂದು ಕಾಲಮ್ ಇದೆ, ಡೇಟ್ ಆಫ್ ಬರ್ತ್ ಅಂತ ಒಂದು ಕಾಲಮ್ ಇದೆ ಅಂದ್ಕೊಳ್ಳಿ. ನೀವು ಆರ್ಗನೈಸೇಷನ್ ಜಾಯಿನ್ ಆಗಿದ್ದೀರಾ ಅಂದಾಗ ನಿಮ್ಮ ಪರ್ಸ್ನಲ್ ಡೀಟೇಲ್ಸು, ಪ್ರೊಫೆಷ್ನಲ್ ಡೀಟೇಲ್ಸ್ ಎಲ್ಲ ಡೇಟಾಬೇಸ್ಗೆ ಹೋಗುತ್ತೆ. ಏಜು ಯಾವ ಕಾಲಮಲ್ಲಿ ಡಿಪೆಂಡ್ ಆಗುತ್ತೆ? ಬೇಸ್ಡ್ ಆನ್ ದಿ ಡೇಟ್ ಆಫ್ ಬರ್ತ್ ನಿಮ್ಮ ಏಜ್ ಕ್ಯಾಲ್ಕುಲೇಷನ್ ಆಗುತ್ತೆ. ಇವತ್ತಿನ ಡೇಟ್ಗೆ ನಿಮಗೆ ಎಷ್ಟು ಇಯರ್ಸು, ಮಂತ್ಸು, ಡೇಸ್ ಆಗುತ್ತೆ ಏಜು, ಆ ರೀತಿನೂ ಸ್ಟೋರ್ ಮಾಡ್ತಾರೆ. ಕೆಲವೊಂದು ಇಷ್ಟೇ ಯಾವತ್ತು ಜಾಯಿನ್ ಆಗಿದ್ರು ಆ ಡೇಟ್ಗೆ ಅವ್ರಿಗೆ ಇಷ್ಟೇ ಮಂತು, ಇಷ್ಟು ಇಯರ್ಸು, ಇಷ್ಟು ಮಂತು, ಇಷ್ಟು ಡೇಸ್ ಆಗಿದೆ ಅಂತ. ಅಂಥ ಕೇಸಸ್ಸಲ್ಲಿ ಡಿರೈವ್ಡ್ ಆಟ್ರಿಬ್ಯೂಟಿಂದ ರೆಪ್ರೆಸೆಂಟ್ ಮಾಡಬೇಕು. ಸಪೋಸ್ ನಿಮ್ಮ ಪ್ರಾಜೆಕ್ಟಲ್ಲಿ
ಆ ರೀತಿ ನೀವೇನಾರು ಇಟ್ಟಿದ್ರೆ ನೀವು ಈ ರೀತಿ ಡಾಟೆಡ್ ಓವೆಲ್ ಶೇಪೇ ಹಾಕಬೇಕಾಗತ್ತೆ. ಅದನ್ನು ಡಿರೈವ್ಡ್ ಆಟ್ರಿಬ್ಯೂಟ್ ಅಂತ ಹೇಳ್ತೀವಿ. ಏಜ್ ಆಫ್ ಎಂಪ್ಲಾಯಿ ಯಾವುದ್ರ ಮೇಲೆ ಡಿಪೆಂಡ್ ಆಯಿತು, ಇನ್ನೊಂದು ಕಾಲಮ್ ಡೇಟ್ ಆಫ್ ಬರ್ತ್ ಮೇಲೆ ಡಿಪೆಂಡ್ ಆಯಿತು. ಸೊ ಇದಿಷ್ಟು ಟೈಪ್ಸ್ ಆಫ್ ಆಟ್ರಿಬ್ಯೂಟ್ಸ್ 7 ಮಾರ್ಕ್ಸ್ಗೆ ನೀವು ಇಲ್ಲಿಂದ ಬರಿಬೇಕಾಗತ್ತೆ. ಎಂಟಿಟಿ ಅಂದ್ರೇನು, ಸ್ಟ್ರಾಂಗ್ ಎಂಟಿಟಿ ಅಂದ್ರೇನು, ವೀಕ್ ಎಂಟಿಟಿ ಅಂದ್ರೇನು, ವಾಟ್ ಈಸ್ ER ಮಾಡೆಲ್, ಅಷ್ಟು ಬರೆದು ಆಟ್ರಿಬ್ಯೂಟ್ಸ್ ಬರೀ ಒಂದು ಆಟ್ರಿಬ್ಯೂಟ್ ಬರೆಯೋದಲ್ಲ, ಅದರಲ್ಲಿ ಟೈಪ್ಸ್, ಕೀ ಆಟ್ರಿಬ್ಯೂಟ್, ಸಿಂಪಲ್, ಕಾಂಪೋಸಿಟ್, ಸಿಂಗಲ್ ವ್ಯಾಲ್ಯೂ, ಮಲ್ಟಿ ವ್ಯಾಲ್ಯೂ, ಸ್ಟೋರ್ಡ್ ಆ್ಯಂಡ್ ಡಿರೈವ್ಡ್, ಇದಿಷ್ಟು ಮತ್ತು ಈ ಡಿಸೈನ್ ಸಿಂಬಲ್ಸ್ಗಳು, ಅದು ಮೇಯ್ನಾಗಿ ಆ ಸಿಂಬಲ್ಸೇ ನೀವು ತೋರಿಸ್ಬೇಕು. ಅದ್ರ ಜೊತೆಗೆ ರಿಲೇಷನ್ಶಿಪ್ಸ್ ಹಾಕಬೇಕು. ರಿಲೇಷನ್ಶಿಪ್ಸು ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಡೈಮಂಡ್ ಸಿಂಬಲ್. ರಿಲೇಷನ್ಶಿಪ್ ಹಾಕಬೇಕು ಅಂದರೆ ಒಂದೇ ಟೇಬಲ್ ಇದ್ದರೆ ಆಗಲ್ಲ. ನೀವು VB ಪ್ರೋಗ್ರಾಮಲ್ಲಿ ಒಂದೊಂದೇ ಟೇಬಲ್ ಇಡ್ತೀರಾ ಒಂದು ಫೈಲಲ್ಲಿ. ಪ್ರಾಜೆಕ್ಟಲ್ಲಿ ಒಂದಕ್ಕಿಂತ ಜಾಸ್ತಿ ಅಟ್ಲೀಸ್ಟ್ 2 ಟೇಬಲ್ಸ್ ಆರೋ ಇದ್ದೇ ಇದೆ ಎಂಥ ಮಿನಿ ಪ್ರಾಜೆಕ್ಟಲ್ಲೂ. ಸೊ ಆಗ ಆ 2 ಟೇಬಲ್ಸ್ ಕನೆಕ್ಟ್ ಮಾಡೋಕ್ಕೆ ವಿ ಯೂಸ್ ದಿಸ್ ಡೈಮಂಡ್ ಸಿಂಬಲ್. ಅಸೋಸಿಯೇಷನ್ ಬಿಟ್ವೀನ್ ಎಂಟಿಟೀಸ್ ಆರ್ ಕಾಲ್ಡ್ ರಿಲೇಷನ್ಶಿಪ್ಸ್. ಅಸೋಸಿಯೇಷನ್ ಬಿಟ್ವೀನ್ ಎಂಟಿಟೀಸ್ ಅಂದರೆ ನಥಿಂಗ್ ಬಟ್ ಟೇಬಲ್ ನೇಮ್ಸ್. ಅವೆರಡಕ್ಕೂ ಕನೆಕ್ಷನ್ ಏನು, ಏನಾದರೂ ಒಂದು, ಈಗ ಯಾವುದೋ ಪ್ರಾಜೆಕ್ಟ್ದು ಎಂಪ್ಲಾಯಿ ತಗೊಂಡು ಇನ್ನೊಂದು ಪ್ರಾಜೆಕ್ಟ್ದು ಸ್ಟೂಡೆಂಟ್ಗೆ ಕನೆಕ್ಟ್ ಮಾಡೋಕ್ಕೆ ಬರಲ್ಲ. ಆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಿದ್ದ ಟೇಬಲ್ಗಳು ಮಾತ್ರ ಆಕ್ಸೆಸ್ ಒಳಗಿರ್ತವೆ ನಿಮ್ಮ ಆಕ್ಸೆಸ್ ಫೈಲ್ ಒಳಗೆ. ಆ್ಯನ್ ಎಂಪ್ಲಾಯಿ ವರ್ಕ್ಸ್ ಫಾರ್ ಆ್ಯನ್ ಆರ್ಗನೈಸೇಷನ್. ಆ್ಯನ್ ಎಂಪ್ಲಾಯಿ ವರ್ಕ್ಸ್ ಫಾರ್ ಆ್ಯನ್ ಆರ್ಗನೈಸೇಷನ್ ಅಂತಂದರೆ ಎಂಪ್ಲಾಯಿ ಅಂತ ಒಂದು ಟೇಬಲ್ ಮಾಡ್ಕೊಳ್ತೀರಾ, ಮತ್ತು ಆ ಡಿಪಾರ್ಟ್ಮೆಂಟ್ ಅಂತ ಇನ್ನೊಂದು ಆರ್ಗನೈಸೇಷನ್ ಒಳಗೆ ಯಾವ ಡಿಪಾರ್ಟ್ಮೆಂಟಲ್ಲಿ ಎಂಪ್ಲಾಯಿ ಕೆಲಸ ಮಾಡ್ತಾ ಇದ್ದಾರೆ, ಡಿಪಾರ್ಟ್ಮೆಂಟ್ ಅಂತ ಇನ್ನೊಂದು ಟೇಬಲ್ ಮಾಡ್ಕೋತೀರಾ. ಸೊ ಏನಾಯಿತು, ಆ ಎಂಪ್ಲಾಯಿಗೂ ಆ ಡಿಪಾರ್ಟ್ಮೆಂಟ್ಗೂ ಕನೆಕ್ಷನ್ ಬಂತು, ಆ ರಿಲೇಷನ್ಶಿಪ್ ಎಕ್ಸಿಸ್ಟ್ ಆಯಿತು. ಆ ರಿಲೇಷನ್ಶಿಪ್ಪು ನೀವು ಈ ರೀತಿ ಡೈಮಂಡ್ ಸಿಂಬಲಲ್ಲಿ ತೋರಿಸ್ತೀರ. ಯಾವ ರೀತಿ ರಿಲೇಷನ್ಶಿಪ್ಪು, ಆ ಎಂಪ್ಲಾಯಿಗೂ ಆ ಡಿಪಾರ್ಟ್ಮೆಂಟ್ಗೋ, ಅಥವಾ ಎಂಪ್ಲಾಯಿಗೂ ಕಾಲೇಜೇ ತಗೊಳ್ಳಿ, ಎಂಪ್ಲಾಯಿಗೂ ಆ ಕಾಲೇಜ್ಗೂ ಯಾವ ರೀತಿ ರಿಲೇಷನ್ಶಿಪ್ಪು, ವರ್ಕಿಂಗ್ ಫಾರ್ ಆರ್ ವರ್ಕ್ಸ್ ಫಾರ್, ವರ್ಕ್ ಮಾಡ್ತಾ ಇದ್ದಾರೆ, ಅವ್ರು ಏನು ಅಲ್ಲಿಗೆ ಬಂದು ಯಾವ ಒಂದು ಪರ್ಪಸ್ಸಿಂದ ಅಲ್ಲಿಗೆ ಬರ್ತಾರೆ, ಏನು ಕೆಲಸ ಮಾಡೋಕ್ಕೆ ಬರ್ತಾರೆ, ಆ ವರ್ಕ್ ಮಾಡ್ತಾರಲ್ಲ ಅದನ್ನೇ ರಿಲೇಷನ್ಶಿಪ್ ನೇಮ್ ಆಗಿ ನೀವು ಈ ಬಾಕ್ಸ್ ಒಳಗೆ, ಈ ಡೈಮಂಡ್ ಸಿಂಬಲ್ ಒಳಗೆ ಹಾಕಬೇಕು. ವರ್ಕ್ಸ್ ಫಾರ್, ಇಲ್ಲೊಂದು ಎಂಪ್ಲಾಯಿ ಅಂತ ಎಂಟಿಟಿ ಹಾಕ್ಕೊಳ್ತೀರಾ, ಇಲ್ಲೊಂದು ಡಿಪಾರ್ಟ್ಮೆಂಟ್ ಅಂತ ಹಾಕ್ಕೊಳ್ತೀರಾ, ಮಧ್ಯ ಈ ಡೈಮಂಡ್ ಸಿಂಬಲ್ ಬರೆದು ವರ್ಕ್ಸ್ ಫಾರ್ ಅಂತ ಎಂಟ್ರಿ ಮಾಡ್ತೀರಾ. ಸೊ ಈ ಟೇಬಲ್ಲು ಈ ಟೇಬಲ್ಲು, ಎಂಪ್ಲಾಯಿ ಟೇಬಲ್ಲು ಡಿಪಾರ್ಟ್ಮೆಂಟ್ ಟೇಬಲ್ ಎರಡೂ ಕನೆಕ್ಟಿವಿಟಿ ಬಂತು ಯೂಸಿಂಗ್ ದಿ ಡೈಮಂಡ್ ಸಿಂಬಲ್ ರಿಲೇಷನ್ಶಿಪ್. ಡಿಗ್ರಿ ಆಫ್ ಎ ರಿಲೇಷನ್ಶಿಪ್. ಇದರಲ್ಲಿ 3 ಟೈಪ್ಸ್, ಯೂನರಿ, ಬೈನರಿ, ಟರ್ನರಿ. ನೇಮಲ್ಲೇ ಇದೆ ಯೂನರಿ ಅಂತ. ಯೂನರಿ ಅಂದರೆ ಸಿಂಗಲ್ ಅಂತ, ಬೈನರಿ ಬೈ ಅಂದರೆ 2 ಅಂತ, ಟರ್ನರಿ ಅಂದರೆ ಮೋರ್ ದೆನ್ 2 ಅಥವಾ 3 ಅಂತ, ಮಲ್ಟಿಪಲ್ ಅಂತ. ರಿಲೇಷನ್ಶಿಪ್ಪಲ್ಲಿ ಡಿಫ್ರೆಂಟ್ ಡಿಗ್ರೀಸ್ ಇದೆ, 1, 2 ಆ್ಯಂಡ್ 3. ಇದಕ್ಕೆ ಎಕ್ಸಾಂಪಲ್ ನೋಡಿ. ಯೂನರಿ ರಿಲೇಷನ್ಶಿಪ್, ಆನ್ ಎಂಪ್ಲಾಯಿ ಈಸ್ ಎ ಮ್ಯಾನೇಜರ್ ಆಫ್ ಎನದರ್ ಎಂಪ್ಲಾಯಿ. ಆ ಮ್ಯಾನೇಜರ್ ಅಂತ ಇದ್ದಾನಲ್ಲ ಆರ್ಗನೈಸೇಷನಲ್ಲಿ, ಈಸ್ ಆಲ್ಸೋ ಆನ್ ಎಂಪ್ಲಾಯಿ, ಈಸ್ ಆಲ್ಸೋ ಆನ್ ಎಂಪ್ಲಾಯಿ, ಈಸ್ ಆನ್ ಎಂಪ್ಲಾಯಿ ಆಫ್ ಎನದರ್ ಎಂಪ್ಲಾಯಿ. ಸೀನಿಯರ್ ಮ್ಯಾನೇಜರ್ ಯಾರೋ ಇದ್ದಾರೆ, ಜೂನಿಯರ್ ಮ್ಯಾನೇಜರ್ ಒಬ್ಬರಿದ್ದಾರೆ, ಅವರು ಎಂಪ್ಲಾಯಿ, ದಿಸ್ ಪರ್ಸನ್ ಈಸ್ ಆಲ್ಸೋ ಎಂಪ್ಲಾಯಿ. ಆ್ಯನ್ ಎಂಪ್ಲಾಯಿ ಈಸ್ ಎ ಮ್ಯಾನೇಜರ್ ಆಫ್ ಎನದರ್ ಎಂಪ್ಲಾಯಿ. ಮ್ಯಾನೇಜರ್ ಅನ್ನೋದು ಒಂದು ಡೆಸಿಗ್ನೇಷನ್ ಅಷ್ಟೇ, ಅಲ್ಲೆಲ್ಲರೂ ಎಂಪ್ಲಾಯೀಸೇನೆ. ಸೊ ಯೂನರಿ ಅಲ್ಲಿ ಯಾವ ಎಕ್ಸ್ಟ್ರಾ ರಿಲೇಷನ್ಶಿಪ್ಪು ಕ್ರಿಯೇಟ್ ಆಗ್ತಿಲ್ಲ, ಎಂಪ್ಲಾಯಿ ಒಬ್ಬರಿಗೆ ಇನ್ನೊಬ್ಬರು ಎಂಪ್ಲಾಯಿ ಅಷ್ಟೇ. ಬೈನರಿ ರಿಲೇಷನ್ಶಿಪ್, ಬೈನರಿ ಅಂದರೆ 2 ಎಂಟಿಟಿ ಬರಬೇಕು. ನಾನು ಆಗಲೇ ಇಲ್ಲಿ ಎಕ್ಸಾಂಪಲ್ ತೊಗೊಂಡಲ್ಲ, ಇಲ್ಲಿ ಎಂಪ್ಲಾಯಿ ಬರ್ತಾರೆ, ಇಲ್ಲಿ ಡಿಪಾರ್ಟ್ಮೆಂಟ್ ಇರುತ್ತೆ, ಎಂಪ್ಲಾಯಿ ಒಂದು ಡಿಪಾರ್ಟ್ಮೆಂಟ್ಗೆ ವರ್ಕ್ ಮಾಡ್ತಿದ್ದಾರೆ,
ಎರಡು ಎಂಟಿಟಿ ಆಯಿತು. ಎಂಪ್ಲಾಯಿ ಅನ್ನೋದು ಒಂದು ಟೇಬಲ್ಲು, ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ಟೇಬಲ್ಲು. ಸಂಬಂಧ ಏನು ಬಂತು? ವರ್ಕ್ಸ್ ಫಾರ್ ಅನ್ನೋದು ಬೈನರಿ ರಿಲೇಶನ್ಶಿಪ್ ಆಯಿತು. ಟರ್ನರಿ, ಕಸ್ಟಮರ್ ಪರ್ಚೇಸ್ ಐಟಮ್ಸ್ ಫ್ರಮ್ ಎ ಶಾಪ್ ಕೀಪರ್. ಎಷ್ಟೊಂದು ಜನ ಕಸ್ಟಮರ್ಸ್ ಬರ್ತಾರೆ. ಒಂದೇ ಶಾಪ್ಗೆ ಎಷ್ಟೊಂದು ಜನ ಕಸ್ಟಮರ್ಸ್ ಬಂದರು. ಕಸ್ಟಮರ್ಸ್ ಬರೋರು ಒಂದೇ ಐಟಮ್ ತಗೊಳ್ಳಲ್ಲ, ಎಷ್ಟೊಂದು ರೀತಿ ಐಟಮ್ಸು ಪರ್ಚೇಸ್ ಮಾಡ್ತಾರೆ. ಒಬ್ಬೊಬ್ಬರು ಕಸ್ಟಮರು ಒಂದೊಂದು ರೀತಿ ಪರ್ಚೇಸ್ ಮಾಡ್ತಾರೆ. ಸೊ ಡಿಗ್ರಿ ಏನಾಯ್ತು ಇಲ್ಲಿ? ಕಸ್ಟಮರ್ ಪರ್ಚೇಸಸ್ ಐಟಮ್ಸ್ ಫ್ರಮ್ ಎ ಶಾಪ್ ಕೀಪರ್. ಶಾಪ್ ಕೀಪರ್ ಒಬ್ಬನೇ, ಐಟಮ್ಸ್ ಎಷ್ಟೊಂದಿದೆ, ಕಸ್ಟಮರು ಎಷ್ಟು ಬೇಕಾದರೂ ಐಟಮ್ ಪರ್ಚೇಸ್ ಮಾಡ್ತಾರೆ. ಟರ್ನರಿ ರಿಲೇಶನ್ಶಿಪ್. ನೆಕ್ಸ್ಟು ಕಾರ್ಡಿನಾಲಿಟಿ. ಇದು ತುಂಬಾ ಇಂಪಾರ್ಟೆಂಟು. ನಾನಿದು ಒಂದು MS ಆಕ್ಸೆಸ್ಸಲ್ಲೂ ತೋರಿಸಿದ್ದೀನಿ. ಒನ್ ಟು ಮೆನಿ ರಿಲೇಶನ್ಶಿಪ್ ಅಂತ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದೀನಿ. ಚಾಪ್ಟರ್ 5 MS ಆಕ್ಸೆಸ್ಸಲ್ಲಿ ಅದನ್ನು ರೆಫರ್ ಮಾಡ್ಬೋದು. ಪ್ರಾಕ್ಟಿಕಲ್ ಆಗಿ ಅದು ಯಾವ ರೀತಿ ಮಾಡೋದು ಅಂತ. ಈಗ ಇದು ನೀವು ಥಿಯರಿ ಬರೆಯೋಕ್ಕೆ ನೋಡ್ಕೊಳ್ಳೋಣ. ಇದು 1 to 1 ಈ ರೀತಿನೇ ಬರಬೇಕು. 1:1 ಅಂತಲೇ ತೋರಿಸ್ಬೇಕು. 1 to many, 1:n, many to 1, many to many ಈ ರೀತಿನೇ ಬರುತ್ತೆ. ಮೆನಿ ಟು ಮೆನಿ ಅಂದಾಗ ಒಂದು ಎಮ್ಮು ಒಂದು ಎನ್ ಅಂತ ರೆಪ್ರೆಸೆಂಟ್ ಮಾಡಬೇಕು. 1 ಅಂದಾಗ ಸಿಂಗಲ್ ಡಿಜಿಟ್ 1 ಹಾಕಬೇಕು. ಮೆನಿ ಅಂದಾಗ ಎನ್ ಅಥವಾ ಎಮ್ ಹಾಕಬೇಕು. ಈ ರೀತಿ 4 ಟೈಪ್ಸ್ ಆಫ್ ಕಾರ್ಡಿನಾಲಿಟಿ ಆಫ್ ರಿಲೇಶನ್ಶಿಪ್ ಬರುತ್ತೆ. ಇದು ಎಕ್ಸಾಂಪಲ್ಸ್ ತಿಳ್ಕೊಬಿಟ್ರೆ ಗೊತ್ತಾಗ್ತಾ ಹೋಗುತ್ತೆ. 1 to 1, ಎಂಪ್ಲಾಯಿ ಈಸ್ ಅಸೈನ್ಡ್ ವಿತ್ ಎ ಪಾರ್ಕಿಂಗ್ ಸ್ಪೇಸ್. ಒಂದು ಎಂಪ್ಲಾಯಿಗೆ ಆ ಕಂಪನಿನಲ್ಲಿ ಅವ್ರ ವೆಹಿಕಲ್ ಪಾರ್ಕ್ ಮಾಡೋಕ್ಕೆ ಒಂದು ಪಾರ್ಕಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ. ಆ ಪಾರ್ಕಿಂಗ್ ಸ್ಪೇಸು ಯಾರಿಗೂ ಕೊಟ್ಟಿಲ್ಲ, ಬೇರೆಯವ್ರಿಗೆ ಬೇರೆ ಬೇರೆ ಪಾರ್ಕಿಂಗ್ ಸ್ಪೇಸ್ ಇದೆ. ಒಂದು ಎಂಪ್ಲಾಯಿಗೆ ಒಂದು ಪಾರ್ಕಿಂಗ್ ಸ್ಪೇಸು ಆ್ಯಂಡ್ 1 ಪಾರ್ಕಿಂಗ್ ಸ್ಪೇಸ್ ಈಸ್ ಅಸೈನ್ಡ್ ಟು ಓನ್ಲಿ 1 ಎಂಪ್ಲಾಯಿ. ಆ ಪಾರ್ಕಿಂಗ್ ಸ್ಪೇಸಲ್ಲಿ ಇಬ್ಬರು ಬಂದು ವೆಹಿಕಲ್ ಪಾರ್ಕ್ ಮಾಡೋಕ್ಕಾಗಲ್ಲ. 1 ಎಂಪ್ಲಾಯಿ 1 ಪಾರ್ಕಿಂಗ್ ಸ್ಪೇಸ್, 1 ಪಾರ್ಕಿಂಗ್ ಸ್ಪೇಸ್ 1 ಎಂಪ್ಲಾಯಿ. ಅದನ್ನು 1:1 ರಿಲೇಶನ್ಶಿಪ್ ಅಂತ ಹೇಳ್ತಾರೆ. ಅದನ್ನು ಡಯಾಗ್ರಾಮ್ ಮೂಲಕ ಈ ರೀತಿ ತೋರಿಸ್ಬೇಕು. ಆ ಕಾರ್ಡಿನಾಲಿಟಿ ಹಾಕಬೇಕಾದ್ರೆ 1 to 1 ರಿಲೇಶನ್ಶಿಪ್ ಹಾಕಿರೋದ್ರಿಂದ ಇಲ್ಲಿ ಈ ಎಂಟಿಟಿ ಹತ್ರ 1, ಈ ಎಂಟಿಟಿ ಹತ್ರ 1 ಅಂತಲೇ ತೋರಿಸ್ಬೇಕು. ಪಾರ್ಕಿಂಗ್ ಸ್ಪೇಸ್ ಅನ್ನೋದು 1 ಟೇಬಲ್ ಅಥವಾ ಎಂಟಿಟಿ, ಎಂಪ್ಲಾಯಿ ಅನ್ನೋದು 1 ಟೇಬಲ್ ಅಥವಾ ಎಂಟಿಟಿ. ಇವೆರಡಕ್ಕೂ ಹೇಗೆ ರಿಲೇಶನ್ಶಿಪ್ ಕ್ರಿಯೇಟ್ ಆಯಿತು? ಅಸೈನ್ಡ್ ವಿತ್, ಎಂಪ್ಲಾಯಿಗೆ 1 ಪಾರ್ಕಿಂಗ್ ಸ್ಪೇಸ್ ಅಸೈನ್ ಮಾಡಿದ್ದಾರೆ ಅನ್ನೋದೇ ಆ ರಿಲೇಶನ್ಶಿಪ್ ನೇಮ್. 1 to many ಎಕ್ಸಾಂಪಲ್ ನೋಡೋಣ. ಈ ಎಕ್ಸಾಂಪಲ್ಲೇ ನೀವು ಬರಿಬೇಕಾಗತ್ತೆ. ಮೇನ್ ಥಿಂಗ್ ಎಕ್ಸಾಂಪಲ್. ವ್ಯಾಲ್ಯೂಯೇಟರ್ಸು ನೀವು ಕೂಡ ಎಕ್ಸಾಂಪಲ್ಲೇ ಅರ್ಥ ಮಾಡ್ಕೊಳ್ಳೋದು. ಎಕ್ಸಾಂಪಲ್ ವಿತ್ ಈ ರೀತಿ ಡಯಾಗ್ರಾಮ್ಸ್ ನೋಡಿ. ಆ ಕಾರ್ಡಿನಾಲಿಟಿ ಇಲ್ಲೇ ತೋರಿಸ್ಬೇಕು. 1, N, M ಈ ರೀತಿ ಹಾಕಿ ತೋರಿಸ್ಬೇಕು. ಅದು ಇಲ್ಲೇ ಬರಬೇಕದು. ಈ ಲೈನು, ಈ ರಿಲೇಶನ್ಶಿಪ್ ಡೈಮಂಡ್ ಸಿಂಬಲ್ಲು ಮತ್ತು ಎಂಟಿಟಿ ಇವೆರಡರ ಮಧ್ಯೆ ಲೈನ್ ಇರುತ್ತಲ್ಲ, ಇಲ್ಲೇನೆ ಬರಬೇಕದು. 1 ಆರ್ಗನೈಸೇಷನ್ ಕ್ಯಾನ್ ಹ್ಯಾವ್ ಮೆನಿ ಎಂಪ್ಲಾಯೀಸ್. ಆರ್ಗನೈಸೇಷನ್ಗೂ ಎಂಪ್ಲಾಯಿಗೂ ಯಾವ ರೀತಿ ಸಂಬಂಧ? ಹ್ಯಾಸ್ ಎ ರಿಲೇಶನ್ಶಿಪ್ ಆರ್ ವರ್ಕ್ಸ್ ಫಾರ್ ದಟ್ ಆರ್ಗನೈಸೇಷನ್. ಇದು ಆ ರಿಲೇಶನ್ಶಿಪ್ ನೇಮ್. 1 ಆರ್ಗನೈಸೇಷನ್ ಕ್ಯಾನ್ ಹ್ಯಾವ್ ಮೆನಿ ಎಂಪ್ಲಾಯೀಸ್ ಅಲ್ವಾ? ಒಂದು ಆರ್ಗನೈಸೇಷನಲ್ಲಿ ಎಷ್ಟಾದರೂ, ಈ ಕಾಲೇಜಲ್ಲೇ ಎಷ್ಟಾದರೂ ಎಂಪ್ಲಾಯೀಸ್ ಇರ್ಬೋದು. ಆದರೆ ಆ ಎಂಪ್ಲಾಯಿ ಅದೊಂದೇ ಕಾಲೇಜಲ್ಲಿ ವರ್ಕ್ ಮಾಡಬೇಕು ಅಥವಾ ಅದೊಂದೇ ಆರ್ಗನೈಸೇಷನಲ್ಲಿ ವರ್ಕ್ ಮಾಡಬೇಕು. ಅದನ್ನು ಬಿಟ್ಟು ಎರಡೆರಡು ಕಾಲೇಜಲ್ಲಿ ಅಥವಾ ಎರಡೆರಡು ಆರ್ಗನೈಸೇಷನಲ್ಲಿ ಒಬ್ಬನೇ ಎಂಪ್ಲಾಯಿ ವರ್ಕ್ ಮಾಡೋಂಗಿಲ್ಲ. ಒಂದೇ ಕಾಲೇಜು, ನಾವು ಇಷ್ಟೊಂದು ಜನ ಲೆಕ್ಚರರ್ಸ್, ಫ್ಯಾಕಲ್ಟೀಸ್, ವರ್ಕರ್ಸ್ ಇದ್ದೀವಿ ಇಲ್ಲಿ. ಅದು 1 to many ರಿಲೇಶನ್ಶಿಪ್. 1 ಅಂದರೆ ಕಾಲೇಜು, ಮೆನಿ ಅಂತಂದರೆ ಇಲ್ಲಿ ನಾವೆಲ್ಲ ಲೆಕ್ಚರರ್ಸ್, ಈ ರೀತಿ ಅಂದ್ಕೊಳ್ಳಿ. 1 to many ರಿಲೇಶನ್ಶಿಪ್. ಏನಕ್ಕೆ ಕಾಲೇಜಿಗೆ ಬರ್ತೀವಿ? ವರ್ಕ್ಸ್ ಫಾರ್ ಅಥವಾ ಆರ್ಗನೈಸೇಷನ್ ಆಸ್ ಎಂಪ್ಲಾಯೀಸ್. ಈ ಆರ್ಗನೈಸೇಷನ್ ಅಥವಾ ಕಾಲೇಜ್ ಜೊತೆ ಏನು ರಿಲೇಶನ್ಶಿಪ್ಪು? ಆ ಕಾಲೇಜಲ್ಲಿ ದಟ್ ಕಾಲೇಜ್ ಹ್ಯಾಸ್ ದೀಸ್ ಎಂಪ್ಲಾಯೀಸ್ ಅಂತ. 1 to many. ಒಂದು ಕಾಲೇಜು
It has many employees. Many to one. Many to